ಬೆಳಗಾವಿಯಲ್ಲಿ ಬಿರುಗಾಳಿ ಸಮೇತ ಭಾರೀ ಮಳೆಯಾಗಿದೆ. ಬಿರುಗಾಳಿಯ ರಭಸಕ್ಕೆ ಬೃಹತ್ ಮರಗಳೇ ಧರೆಗೆ ಉರುಳಿದ್ದಾವೆ. ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದಲ್ಲಿ ಬೃಹದಾಕಾರದ ಮರಗಳು ಧರೆಗೆ ಉರುಳಿರುವಂಥದ್ದು. ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಗಿಡ ಮರಗಳು, ವಿದ್ಯುತ್ ಕಂಬಗಳು ಎಲ್ಲ ಧರಾಶಾಹಿಯಾಗಿದ್ದಾವೆ. ಬಿರುಗಾಳಿ ಮಳೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ರಸ್ತೆ ಮೇಲೇನೆ ಬಿದ್ದ ಮರಗಳು, ಸಂಚಾರ ಅಸ್ತವ್ಯಸ್ತವಾಗಿದೆ. ಇದರಿಂದ ಏಕಾಏಕಿ ಶುರುವಾದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಳಗಾವಿಯಲ್ಲಿ ಬಿರುಗಾಳಿ ಸಮೇತ ಭಾರೀ ಮಳೆಯಾಗಿರುವಂಥದ್ದು. ಒಂದು ಕಡೆ ಮಳೆ ಆಯಿತು ಅಂತ ಸಂತಸ ಪಡಬೇಕಾ ಅಥವಾ ಮಳೆಯಿಂದ ಆಗಿರುವಂಥ ಅವಾಂತರಗಳನ್ನು ನೋಡಿ ಬೇಸರ ಪಡಬೇಕಾ ಗೊತ್ತಾಗ್ತಾ ಇಲ್ಲ. ಬಿರುಗಾಳಿಯ ರಭಸಕ್ಕೆ ಬೃಹದಾಕಾರದ ಮರಗಳು ಧರೆಗೆ ಉರುಳಿದ್ದಾವೆ. ಗಮನಿಸ್ತಾ ಇದ್ದೀವಿ ಯಾವ ಮಟ್ಟಿಗೆ ಗಾಳಿ ಬೀಸ್ತಾ ಇದೆ ಅಂತ. ರಸ್ತೆಗೆ ಮರಗಳು ಬಿದ್ದಂತಹ ಕಾರಣದಿಂದಾಗಿ ಹಲವಾರು ಕಡೆ ಸಂಚಾರಕ್ಕೂ ಕೂಡ ತೊಂದರೆ ಉಂಟಾಯಿತು. ರಸ್ತೆಗಳಲ್ಲಿ ಮರಗಳು ಬಿದ್ದಿರುವಂಥದ್ದು, ಇದ್ರ ಜೊತೆಗೆ ವಿದ್ಯುತ್ ಕಂಬಗಳು ಕೂಡ ಬಿದ್ದಂತಹ ಕಾರಣದಿಂದಾಗಿ ವಿದ್ಯುತ್ ವ್ಯತ್ಯಯ ಕೂಡ ಉಂಟಾಗಿದೆ. ಇನ್ನು ಬಾಗಲಕೋಟೆಯ ಬಾದಾಮಿಯಲ್ಲೂ ಕೂಡ ಭಾರೀ ಗಾಳಿ ಸಹಿತ ಮಳೆಯಾಗಿದೆ. ಗಾಳಿಗೆ ಧರೆಗೆ ಉರುಳಿದ ಮರಗಳು, ವಿದ್ಯುತ್ ಕಂಬಗಳು. ಬಾಗಲಕೋಟೆ ಬಾದಾಮಿ ರಸ್ತೆ ಮೇಲೆ ಮರಗಳು ಬಿದ್ದಿದ್ದಾವೆ. ಮರ ಬಿದ್ದ ಪರಿಣಾಮ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಬಾಗಲಕೋಟೆಯಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಅದು ಕೂಡ ಬಿರುಗಾಳಿ ಸಹಿತ ಬಾದಾಮಿಯಲ್ಲಿ ಆಗಿರುವಂತಹ ಮಳೆ ಇದು. ಗಾಳಿಗೆ ಧರೆಗೆ ಉರುಳಿದಂಥ ಮರಗಳು, ವಿದ್ಯುತ್ ಕಂಬಗಳು. ಬಾಗಲಕೋಟೆಯ ಬಾದಾಮಿ ರಸ್ತೆ ಮೇಲೆ ಮರಗಳು ಬಿದ್ದಿರುವಂಥದ್ದು. ಇದರಿಂದಾಗಿ ಸಂಚಾರ ಕೂಡ ವ್ಯತ್ಯಯವಾಗಿರುವಂಥದ್ದು. ಎರಡು ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಬೆಳಗಾವಿಯಲ್ಲಿ ಅಲ್ಲೂ ಕೂಡ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿರುವಂಥದ್ದು. ಇದರಿಂದಾಗಿ ಮರಗಳು ಧರೆಗೆ ಉರುಳುತ್ತಾ ಇರುವಂಥದ್ದನ್ನು ಗಮನಿಸ್ಬೋದಾಗುತ್ತೆ. ಅಂದರೆ ಬಿರುಗಾಳಿಯ ತೀವ್ರತೆ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ಒಂದು ಕಡೆ ಗಮನಿಸ್ಬೋದಾಗುತ್ತೆ. ಮತ್ತೊಂದು ಕಡೆ ಬಾಗಲಕೋಟೆಯ ಬಾದಾಮಿಯಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆಯಾಗಿರುವಂಥದ್ದು. ಇದರಿಂದಾಗಿ ಕೂಡ ಅಲ್ಲಿ ಗಮನಿಸ್ಬೋದಾಗುತ್ತೆ ರಸ್ತೆ ಬದಿಯಲ್ಲಿ ಇದ್ದಂತಹ ಮರಗಳು ಧರಾಶಾಹಿ ಆಗಿರುವಂಥದ್ದು. ಇಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಬಿರುಗಾಳಿ ಸಹಿತ ಆದಂತಹ ಮಳೆಯಿಂದಾಗಿ ಸಾಕಷ್ಟು ಮರಗಳು ಧರಾಶಾಹಿಯಾಗಿದ್ದಾವೆ. ನೋಡ್ಬೇಕ್ರಿ ಇನ್ನ ಇದನ್ನ ಮಾಡಾಕ್ರಿ ಇನ್ನು ರೋಡ್ ಬಂದ್ ಆಗಿತ್ತು ಸರ್. ಹೋರಿ ಹೌದು ಈಗ ಬಂದ್ ಆಗೈತ್ರಿ, ಮಳೆ ಆಗೈತಲ್ಲ ಈಗ ಜಸ್ಟ್ ಅಂತ ಪೇಪರ್ ಸರ್. ಹಾ ರೀ ಬದಾಮಿ ಹೋಗಿದ್ವಿ, ಇಪ್ರೀತಿ ನೋಡಿದ್ವಿ ಅಲ್ಲಿ ಇಲ್ಲ ಇಲ್ಲ ಇಲ್ಲಿ ಭಾಳ ಆಗೈತಿ ಮಳೆ ರೀ. ಹಲ್ಕುರ್ಕಿದಲ್ಲ ಚಿಕ್ಕ ಮುಚ್ಚೋಡ್ ಗುಡ್ಡನ ಹಿರ ಮುಚ್ಚೋಡ್ ಗುಡ್ಡ ಅದಾವಲ್ರಿ, ಇತ್ತಾಗಿಂದ ಬರ್ತಾ 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 ದೊಡ್ಡ ಆಗೈತ್ರಿ ಮಳೆ. ಇನ್ನು ಮಂಗಳೂರಿನಲ್ಲೂ ಕೂಡ ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆಯಾಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಧಾರಾಕಾರ ವರ್ಷಧಾರೆ. ಎಲ್ಲಂದರಲ್ಲಿ ಬೈಕ್ ನಿಲ್ಲಿಸಿ ನಡ್ಕೊಂಡು ಹೋದಂತಹ ಸವಾರರು. ಗಾಳಿ ಹಾಗೂ ಮಳೆಯ ಹೊಡೆತಕ್ಕೆ ಸಾಕಷ್ಟು ಜನ ಸವಾರರು ಗಾಡಿ ಓಡಿಸೋದಕ್ಕೆ ಸಾಧ್ಯವಾಗದೆ ಬೈಕ್ಗಳನ್ನು ರಸ್ತೆ ಬದಿನೇ ನಿಲ್ಲಿಸಿ ನಡ್ಕೊಂಡು ಹೋಗಿದ್ದಾರೆ. ಅಂದರೆ ಅಷ್ಟು ಮಟ್ಟಿಗೆ ಗಾಳಿ ಬೀಸಿರುವಂಥದ್ದು. ಗಾಳಿ ಜೊತೆಗೆ ಭಾರೀ ಮಳೆ ಕೂಡ ಆಗಿದೆ. ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆಯಾಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಧಾರಾಕಾರ ವರ್ಷಧಾರಿಯಾಗಿದೆ. ಎಲ್ಲಂದರಲ್ಲಿ ಬೈಕ್ ನಿಲ್ಲಿಸಿ ಸವಾರರು ನಡ್ಕೊಂಡೇ ಹೋಗಿದ್ದಾರೆ. ಯಾಕಂದರೆ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಮಿಂಚು ಗುಡುಗು ಎಷ್ಟು ಮಟ್ಟಿಗಿದೆ ಅಂತ. ಜೊತೆಗೆ ಭಾರೀ ಗಾಳಿ ಕೂಡ ಬೀಸ್ತಾ ಇರುವಂಥದ್ದು. ಮಳೆ ಕೂಡ ಜೋರಾಗಿ ಆಗ್ತಾ ಇದೆ. ಇದರಿಂದಾಗಿ ಬೈಕ್ಗಳನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಸಾಕಷ್ಟು ಜನ ನಡ್ಕೊಂಡು ಹೋಗಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಗಾಳಿ ಗುಡುಗು ಸಹಿತ ಮಳೆಯಾಗಿರುವಂಥದ್ದು. ಅಬ್ಬರದ ಮಳೆಯಿಂದಾಗಿ ನಗರದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಇತ್ತ ಹುಬ್ಬಳ್ಳಿಯಲ್ಲೂ ಕೂಡ ಗುಡುಗು ಸಹಿತ ಅಬ್ಬರದ ಮಳೆಯಾಗಿದೆ. ಕಳೆದ 1 ವಾರದಿಂದ ರಣ ಬಿಸಿಲಿಗೆ ಹೈರಾಣಾಗಿದ್ದಂಥ ಜನರಿಗೆ ವರುಣದೇವ ತಂಪೆರೆದಿದ್ದಾನೆ. ಆದರೆ ಭಾರೀ ಮಳೆಯಿಂದಾಗಿ ಕೆಲ ರಸ್ತೆಗಳು ಜಲಾವೃತಗೊಂಡಿದ್ವು. ವಾಹನ ಸವಾರರು ಪರದಾಡುವಂತಾಯಿತು. ಜಲಾವೃತಗೊಂಡಿತ್ತು. ಅದರ ಜೊತೆಗೆ ಒಂದಷ್ಟು ಕಡೆ ಮರಗಳು ಕೂಡ ಧರಾಶಾಹಿ ಆದಂಥ ಕಾರಣದಿಂದಾಗಿ ಸಂಚಾರಕ್ಕೆ ಸಮಸ್ಯೆ ಉಂಟಾಯಿತು. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಎಲ್ಲೆಲ್ಲಿ ಯಾವ ಮಟ್ಟಿಗೆ ಮಳೆಯಾಗಿದೆ, ಮಳೆಯಿಂದ ಏನೆಲ್ಲ ಎಫೆಕ್ಟ್ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಮರಗಳು ಧರಾಶಾಹಿ ಆಗ್ತಾ ಇರುವಂಥದ್ದನ್ನು ಒಂದು ಕಡೆ ಗಮನಿಸ್ತಾ ಇದ್ದೀವಿ. ಅದೇ ರೀತಿಯ ಕಾರವಾರದಲ್ಲೂ ಕೂಡ ಗುಡುಗು ಸಹಿತ ಭಾರೀ ಮಳೆಯಾಗಿರುವಂಥದ್ದು. ಜೊತೆಗೆ ಹುಬ್ಬಳ್ಳಿಯಲ್ಲೂ ಕೂಡ ಭಾರೀ ಮಳೆಯಿಂದಾಗಿ ರಸ್ತೆಯಲ್ಲೆಲ್ಲ
ರಸ್ತೆಗಳು ಜಲಾವೃತವಾಗಿತ್ತು. ಇದರಿಂದಾಗಿ ಸಂಚಾರ ವ್ಯತ್ಯಯ ಉಂಟಾಯಿತು. ಇದೆಲ್ಲವೂ ಕೂಡ ರಾಜ್ಯದಲ್ಲಿ ವಿವಿಧ ಭಾಗದಲ್ಲಿ ಆದಂತಹ ಮಳೆಯ ಎಫೆಕ್ಟ್.